ಬೀದರ್ನ ಫಿಸಿಕ್ಸ್ ವಲ್ಲ ವಿದ್ಯಾಪಾಠಶಾಲದಲ್ಲಿ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಅಗ್ರಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ವಿದ್ಯಾರ್ಥಿ ಹಾಗೂ ಪಾಲಕರನ್ನ ಕೂರಿಸಿ ಸನ್ಮಾನಿಸಿ ಅವರ ಶ್ರಮಕ್ಕೆ, ಪಾಲಕರ ಸಹಕಾರ, ಪ್ರೋತ್ಸಾಹಕ್ಕೆ ಅಭಿನಂದನೆ ಸಲ್ಲಿಸಿದ್ರು, ಬೆನ್ನು ತಟ್ಟಿದ್ರು. ಇದು ಐತಿಹಾಸಿಕ ದಿನ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ. ಇದು ನಮ್ಮೆಲ್ಲರಿಗೂ ನಾಲೆಜ್ ಡೇ ಎಂದು ಆಚರಿಸುತ್ತೇವೆ. ಫಿಸಿಕ್ಸ್ ವಾಲಾ ವಾರ್ಷಿಕೋತ್ಸವ ದಿವಸ ಕೂಡ ಆಗಿದೆ ಎಂದು ಫಿಸಿಕ್ಸ್ ವಾಲಾ ಹೆಡ್ನ ಅಶ್ವಿನಿ ಕುದ್ರೆ ಅವರು ಮಾತನಾಡಿ ತಿಳಿಸಿದರು. 1 ವರ್ಷ ಬಳಿಕ ನಮ್ಮ ಪಾಠಶಾಲಾದಲ್ಲಿ ಕಲಿತ ವಿದ್ಯಾರ್ಥಿಗಳು ಪಿಯುಸಿ ಪರೀಕ್ಷೆಯಲ್ಲಿ 99% ಉತ್ತಮ ಫಲಿತಾಂಶ ನೀಡಿದ್ದು ಖುಷಿಯ ಸಂಗತಿ, ಹೆಮ್ಮೆ ಸಂಗತಿಯಾಗಿದೆ ಎಂದು ಫಿಸಿಕ್ಸ್ ವಾಲಾ ಹೆಡ್ ಅಶ್ವಿನಿ ಕುದ್ರೆ ಮಾತನಾಡಿ ತಿಳಿಸಿದರು. ನಮ್ಮ ಮಕ್ಕಳು, ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣಕ್ಕಾಗಿ ಬೇರೆ ರಾಜ್ಯ, ಜಿಲ್ಲೆಗಳಿಗೆ ಅರಸಿಕೊಂಡು ಹೋಗ್ತಾರೆ. ಆದರೆ ಗುಣಮಟ್ಟದ ನುರಿತ ಶಿಕ್ಷಕರನ್ನ, ತಜ್ಞರನ್ನ ಬೀದರ್ಗೆ ಕರೆಯಿಸಿ ಶಿಕ್ಷಣ ಕ್ರಾಂತಿ ಮಾಡುವ ಸಣ್ಣ ಪ್ರಯತ್ನ ನಮ್ಮದಾಗಿದೆ ಎಂದು ಶಂಭುಲಿಂಗ ಕುದ್ರೆ ಅವರು ಮಾತನಾಡಿ ತಿಳಿಸಿದರು. ಇವತ್ತು ಅಗ್ರ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಬಹುತೇಕರು ಭಾವುಕರಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಬೀದರ್ ಫಿಸಿಕ್ಸ್ ವಾಲಾ ಬಗ್ಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಇವತ್ತು ಫಿಸಿಕ್ಸ್ ವಾಲಾ ಬೀದರ್ಗೆ ತಂದು ಸಾರ್ಥಕವಾಗಿದೆ ಎಂದು ಶಂಭುಲಿಂಗ ಕುದ್ರೆ ಅವರು ಮಾತನಾಡಿ ತಿಳಿಸಿದರು. ಇದೇ ವೇಳೆ ಪ್ರಸಾದ್ ಸಾಲುಂಕೆ ಕ್ಯಾಂಪಸ್ ಡೈರೆಕ್ಟರ್ ಮಾತನಾಡಿ, ಇವತ್ತು ಜ್ಞಾನದ ದಿವಸವೆಂದು ನಮ್ಮ ಫಿಸಿಕ್ಸ್ ವಾಲಾದಲ್ಲಿ ಉತ್ತಮ ಫಲಿತಾಂಶದ ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಕ್ವಾಲಿಟಿ ಎಜುಕೇಷನ್ ನೀಡುವುದು, ಈ ಮೂಲಕ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ನೀಡುವುದು ನಮ್ಮ ವಿಷನ್ ಆಗಿತ್ತು. 280 ವಿದ್ಯಾರ್ಥಿಗಳ ಪೈಕಿ 267 ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶ ನೀಡಿದ್ದಾರೆ. ಫಸ್ಟ್ ಬ್ಯಾಚ್ನಲ್ಲಿಯೇ ಫಿಸಿಕ್ಸ್ ವಾಲಾ ಉತ್ತಮ ಫಲಿತಾಂಶ ನೀಡಿದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಸಂಗತಿಯಾಗಿದೆ ಎಂದರು. ನಮ್ಮ ಮೇಲೆ ನಂಬಿಕೆ ಇಟ್ಟ ಎಲ್ಲ ಪಾಲಕರಿಗೂ, ವಿದ್ಯಾರ್ಥಿಗಳಿಗೂ, ಬೀದರ್ ನಾಗರಿಕರಿಗೂ, ಮುಖ್ಯವಾಗಿ ನಮಗೆ ಎಲ್ಲಾ ರೀತಿಯಿಂದಲೂ ಸಹಕಾರ ನೀಡಿದ ಶಂಭುಲಿಂಗ ಕುದ್ರೆ ಅವರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದ ಅವರು, ಮುಂಬರುವ ನೀಟ್, ಜೆಡಬ್ಲ್ಯೂ ಹಾಗೂ ಕೆಸೆಟ್ ಪರೀಕ್ಷೆಯಲ್ಲಿಯೂ ಉತ್ತಮ ಫಲಿತಾಂಶ ನೀಡಲಿದ್ದೇವೆ ಎಂದು ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ರೀಜನಲ್ ಹೆಡ್ ನಕುಲ್ ತಿಜಾರಿ ಮಾತನಾಡಿ, ನಾವು ವಿದ್ಯಾರ್ಥಿಗಳಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತೇವೆ. ಟಾಪರ್ ಅಲ್ಲ, ಬದಲಾಗಿ ವಿದ್ಯಾರ್ಥಿಗಳನ್ನ ಚಾಂಪಿಯನ್ಸ್ಗಳನ್ನಾಗಿ ತಯಾರು ಮಾಡ್ತೇವೆ ಎಂದು ತಿಳಿಸಿದರು. ಇದೇ ವೇಳೆ ರೀಜನಲ್ ಅಕಾಡೆಮಿಕ್ ಹೆಡ್ ಅಖಿಲೇಶ್ ಪ್ರಸಾದ್ ಸಿಂಗ್ ಅವರು ಕೂಡ ಮಾತನಾಡಿದರು. ಆ್ಯಂಡ್ ಹ್ಯಾಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಟು ಎವ್ರಿ ಒನ್. ಇವತ್ತು ಈ ಡೇಯನ್ನು ಚೂಸ್ ಮಾಡಬೇಕು ಅಂತ ನಾವು ರಿಸಲ್ಟ್ ಡಿಸೈಡ್ ಮಾಡಿದ್ದು ಯಾಕಂತಂದರೆ, ನಮ್ಮ ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡಿಬಿಟ್ಟು 1 ಇಯರ್ ಆಯಿತು. ನಾನು ಫಿಸಿಕ್ಸ್ ವಾಲಾ ಬೀದರ್ನ ಸ್ಟಾರ್ಟ್ ಮಾಡಿಬಿಟ್ಟು ಎಕ್ಸಾಕ್ಟ್ಲಿ ಲಾಸ್ಟ್ ಇಯರ್ 2025 14th ಏಪ್ರಿಲಿಗೆ ನಾವು ಇನ್ನು ಸ್ಟಾರ್ಟ್ ಮಾಡಿದ್ವಿ, ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ವಿತ್ ದ್ಯಾಟ್ ಆ್ಯಸ್ ನಾಲೆಜ್ ಡೇನ ಕನ್ಸಿಡರ್ ಮಾಡಿ, ಬಾಬಾ ಸಾಹೇಬ್ ಅವ್ರದ್ದು ನಮ್ಮದು ಬರ್ತ್ಡೇನ ನಾವು ಒಂದು ನಾಲೆಜ್ ಡೇನ ಕನ್ಸಿಡರ್ ಮಾಡ್ಕೊಂಬಿಟ್ಟು ಅವ್ರು ಏನು ಮಾಡಿದ್ದಾರೆ ನಮ್ಮ ದೇಶಕ್ಕೆ, ಎಜುಕೇಷನಲ್ ರೈಟ್ಸ್ ಕೊಟ್ಟಿದ್ದಾರೆ, ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟಿದ್ದಾರಲ್ಲ, ಅದೇ ಸೇಮ್ ವಲ್ಲೇ ನಾವೇನು ಮಾಡಿದ್ವಿ, ಬೀದರಲ್ಲಿ ಒಂದು ಎಜುಕೇಷನ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಬೇಕಂತಲೇ ಒಂದು ಉದ್ದೇಶದಿಂದ, ಒಂದು ವಿಷಯದಿಂದ ನಾವು ಬಂದಿದ್ವಿ. ಆ್ಯಂಡ್ ಆ ವಿಷನನ್ನು ಸಹಕರಿಸೋಕ್ಕೆ ನಮ್ಮ ಸ್ಟೂಡೆಂಟ್ಸನ್ನು ಒಳ್ಳೆ ರಿಸಲ್ಟ್ ತಂದಿದ್ದಾರೆ. PUCಯಲ್ಲಿ ಓವರಾಲ್ ಡಿಸ್ಟ್ರಿಕ್ಟ್ ರಿಸಲ್ಟ್ ನೋಡಿದ್ರೆ ನೀವು 81% ಆಗಿದೆ. ಬಟ್ ನಮ್ಮದು ರಿಸಲ್ಟ್ ಔಟ್ ಆಫ್ 280 ಸ್ಟೂಡೆಂಟ್ಸ್ 267 ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಸೊ 97% ರಿಸಲ್ಟ್ ಈಸ್ ಟ್ರೆಮೆಂಡಸ್ಲಿ ಅಚೀವಬಲ್. ಆ್ಯಂಡ್ ನಾವು ಇದಕ್ಕೆ ಮಾಡಿದ್ವಿ ಅಂತಂದರೆ, ಇದು ಫಸ್ಟ್ ಇಯರಲ್ಲಿ ಅಂದರೆ ಫಸ್ಟ್ ಬ್ಯಾಚಲ್ಲಿ ಇದನ್ನು ರಿಸಲ್ಟ್ ಯಾರೂ ಕೊಟ್ಟಿಲ್ಲ, ಬೀದರಲ್ಲಿ ಯಾರೂ ಕೊಟ್ಟಿದ್ದಿಲ್ಲ. ಅದನ್ನು ಫಸ್ಟ್ ಬ್ಯಾಚಲ್ಲಿನ ಇಷ್ಟು ಒಳ್ಳೆ ರಿಸಲ್ಟ್ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ವಿ. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಬೀದರ್ ಸಿಟಿ ಪೀಪಲ್ ಆ್ಯಂಡ್ ಆಲ್ ಮೈ ಪೇರೆಂಟ್ಸ್, ಮೈ ಸ್ಟೂಡೆಂಟ್ಸ್, ಆ್ಯಂಡ್ ಫಸ್ಟ್ ಆಫ್ ಆಲ್ ನಮ್ಮ ಶಂಭುಲಿಂಗ ಕುದ್ರೆ ಸರ್, ನಮ್ಮ ಚೇರ್ಮನ್ ಸರ್ ಅವರು ಏನೋ ಒಂದು ಒಳ್ಳೆ ಪ್ರೋತ್ಸಾಹನೆಯಿಂದ ಒಂದು ವಿಷನಿಂದ ಒಂದು ಇನ್ಸ್ಟಿಟ್ಯೂಟನ್ನು ಸ್ಟಾರ್ಟ್ ಮಾಡಿದ್ರಲ್ಲ, ಅದೇ ವಿಷನಿಂದ ಒಂದು 100% ಸಕ್ಸಸ್ಫುಲ್ ರಿಸಲ್ಟನ್ನು ಕೊಟ್ಟಿದ್ದೀವಿ. ಮತ್ತು ಬರ್ತಾ ಮುಂದೆ KCETಯಲ್ಲಿ ಮತ್ತು ನೀಟಲ್ಲಿ ಒಂದು ಒಳ್ಳೆ ರಿಸಲ್ಟ್ ಕೊಡ್ತೀವಿ, 100% ಕೊಡ್ತೀವಿ ಅನ್ನೋ ಒಂದು ಮನೋಭಾವನೆ, ಒಂದು ಇಚ್ಛೆಯಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್, ಆ್ಯಂಡ್ ಹ್ಯಾಪಿ ಅಂಬೇಡ್ಕರ್ ಜಯಂತಿ ಒನ್ಸ್ ಅಗೇನ್. ನನ್ನ ಹೆಸರು ಪ್ರಸಾದ್ ಸಾಲುಂಕೆ, ನಾನು ಇಲ್ಲಿ ಕ್ಯಾಂಪಸ್ ಡೈರೆಕ್ಟರ್ ಫಾರ್ ಫಿಸಿಕ್ಸ್ ವಾಲಾ ಬೀದರ್. ಮಸ್ತ ಬೀದರ್ ಜನತೆಗೆ ಧನ್ಯವಾದ ಹೇಳ್ತಾನೆ. ಯಾಕೆ ಹೇಳ್ತಾನಂತಂದರೆ, ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ನಾವು ಇಲ್ಲಿ PUC ಪ್ರತಿಭಾವಂತ ಹುಡುಗರಿಗೆ ಒಂದು ಪ್ರೋತ್ಸಾಹ ಮತ್ತು ಒಂದು ಮೆರಿಟ್ದಲ್ಲಿ ಬಂದಂಥ ಹುಡುಗರಿಗೆ ಒಂದು ಸನ್ಮಾನ ಅಂದರೆ ಒಂದು ಜವಾಬ್ದಾರಿ ಕೊಡ್ತಕ್ಕಂಥ ಒಂದು ಕೆಲಸ ಇವತ್ತು ಆ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ. ಎಲ್ಲ ತಾಯಿ ತಂದೆಗಳಿಗೆ ಕರೆಸಿ, ಅವರ ಪಾಲಕರನ್ನು ಕರೆಸಿ, ಇವರು ಯಾರ್ಯಾರು 97%, 95%, ಅಬೌವ್ 90% ಯಾರು ಡಿಸ್ಟಿಂಕ್ಷನಲ್ಲಿ ಬಂದರೆ ಎಲ್ಲರಿಗೂ ಒಂದು ಸನ್ಮಾನದ ಮೂಲಕ ಅವರಿಗೆ ಜವಾಬ್ದಾರಿ ಕೊಡಬೇಕಂತಂದು ಹೇಳಿ ಅವರೆಲ್ಲರಿಗೂ ಕರೆಸಿ ಸನ್ಮಾನ ಮಾಡಿಸಿ, ಅವರಿಗೆ ಇದೇ ರೀತಿ ಮುಂದೆ KCET ಆಗಲಿ, ನೀಟ್ ಆಗಲಿ, JEE ಆಗಲಿ ಇನ್ನೂ ಒಳ್ಳೆಯ ಉತ್ಸಾಹದಿಂದ ಒಳ್ಳೆಯ ಉನ್ನತ ಸ್ಥಿತಿಯಲ್ಲಿ ಅವರು ಪಾಸಾಗಬೇಕನ್ನೋ ಒಂದು ಉದ್ದೇಶದಿಂದ ಅವರಿಗೆ ಒಳ್ಳೆಯ ಜವಾಬ್ದಾರಿ ಕೊಡಬೇಕು ಅಂತಂದು ಹೇಳಿ ಆ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದೀವಿ. ಇದರ ಮೊದಲೇ ಉದ್ದೇಶ ಅಂತಂದರೆ, ಇವತ್ತಿನ ನಾಲೆಜ್ ಡೇ
ನಾಲೆಜ್ ಡೇ ಅಂದರೆ ಅಂಬೇಡ್ಕರ್ ಅವರ ಹುಟ್ಟು ದಿನದ ಅಂಗವಾಗಿ ನಾವು ನಾಲೆಜ್ ಡೇ ದಿವಸದ ಒಂದು ನೆಪ ಇಟ್ಕೊಂಡು ಎಲ್ಲ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕಲ್ಪಿಸೋಣ, ಬೀದರ್ನ ರಿಸಲ್ಟ್ನ ಉನ್ನತ ಮಟ್ಟದಲ್ಲಿ ತರಬೇಕನ್ನೋ ಉದ್ದೇಶದಿಂದ ನಾವು ಫಿಸಿಕ್ಸ್ ವಾಲಾ ಸೆಂಟರ್ ಬೀದರ್ಗೆ ದೆಹಲಿಯಿಂದ ಇಲ್ಲಿಗೆ ತರಿಸಿದ್ದೀವಿ. ಎಲ್ಲ ಮಕ್ಕಳು ಬೀದರಿಂದ ದೆಲ್ಲಿಗೆ ಹೋಗ್ತಾಯಿದ್ದರು, ಆದರೆ ನಾವು ಈ ದೆಲ್ಲಿದವರಿಗೆ ಬೀದರ್ಗೆ ಕರೆಸಿ ಒಳ್ಳೆಯ ಉನ್ನತ ಶಿಕ್ಷಣವನ್ನು ಕೊಡಿಸ್ತಾ ಇದ್ದೀವಿ. ಬಟ್ ಅದರ ಪ್ರಯುಕ್ತ ಇವತ್ತಿನ ಮೊದಲನೇ ವರ್ಷದಲ್ಲೇ ನಾವು 99% ರಿಸಲ್ಟ್ ನೋಡಿ ಎಲ್ಲ ಪಾಲಕರು ಹರ್ಷ ಉಲ್ಲಾಸದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದಕ್ಕೆ ಅವರೆಲ್ಲರಿಗೂ ಧನ್ಯವಾದನ ಹೇಳ್ತೇನೆ. ಜೈ ಭೀಮ್. ನಾನು ಶಂಭುಲಿಂಗ್ ಕುದುರೆ, ಈ ಸಂಸ್ಥೆಯ ಲಾಲಪ್ಪ ಕುದುರೆ ಚಾರಿಟೇಬಲ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷ, ಮೈಲೂರು. ಶುಭಾಶಯಗಳು. ಇವತ್ತಿನ ಈ ಒಂದು ಐತಿಹಾಸಿಕ ದಿನ ಏಪ್ರಿಲ್ 14 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರ್ತ್ಡೇ ದಿನ. ನಾವು ಎಲ್ಲ ಟಾಪರ್ಸ್ನ ಇವತ್ತು ಫೆಲಿಸಿಟೇಟ್ ಮಾಡಬೇಕು ಅಂತ ಈ ದಿನ ನಾವು ಚೂಸ್ ಮಾಡ್ಕೊಂಡ್ವಿ. ಯಾಕಂದರೆ ಈ ದಿನದಕ್ಕಿಂತ ಇಂಪಾರ್ಟೆಂಟ್ ದಿನ ನಮಗೆ ಬೇರೆ ಸಿಗೋದಿಲ್ಲ. ಬೀಯಿಂಗ್ ಅ ಫಿಮೇಲ್, ನನಗೆ ಫಿಮೇಲ್ ಇದ್ದಂಗೆ ನಾನು ಈ ಜಾಗದಲ್ಲಿ ಈ ಸ್ಥಾನದಲ್ಲಿ ಬಂದು ನಿಂತ್ಕೊಂಡಿರೋದು ಈಸ್ ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೇ ಥರದಲ್ಲಿ ನನ್ನ ಎಲ್ಲ ಮಕ್ಕಳು ಯಾರು ಇಲ್ಲಿದ್ದಾರೆ, ಹುಡುಗರಾಗಲಿ ಹುಡುಗಿಯರಾಗಲಿ, ಎಲ್ಲರೂ ಇಲ್ಲಿ ಓದಲಿಕ್ಕೆ ಕಾರಣ, ಇಷ್ಟು ಫ್ರೀಡಮ್ ಸಿಗ್ಲಿಕ್ಕೆ ಕಾರಣನೇ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸೊ ಹಾಗಾಗಿ ಈ ದಿನಕ್ಕೆ, ಈ ಒಕೇಶನ್ನ ಒಂದು ಖುಷಿಯಾಗಿ ನಾವು ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ನಾವು ಲಾಸ್ಟ್ ಇಯರ್ 14 ಏಪ್ರಿಲ್ಗೆ ನಾವು ಫಿಸಿಕ್ಸ್ ವಾಲ PW ಶುರು ಮಾಡ್ಕೊಂಡಿದ್ವಿ. ಸೊ ಇಂಡೈರೆಕ್ಟ್ಲಿ ಇದನ್ನು ನಾವು ಆ್ಯನಿವರ್ಸರಿ ಅನ್ಕೋಬೋದು. ಸೊ ಈ ಆ್ಯನಿವರ್ಸರಿ ದಿನ ನಮಗೆ ಇಷ್ಟು ಚೆನ್ನಾಗಿರೋ ರಿಸಲ್ಟ್ ಸಿಕ್ಕಿದೆ. ಸೊ 1 ಇಯರ್ ಆದಮೇಲೆ ನಮಗೆ ವಿ ಹ್ಯಾವ್ 99% ಆಫ್ ಓವರಾಲ್ ಪಾಸಿಂಗ್ ಪರ್ಸೆಂಟೇಜ್ ಇದೆ. ನಮ್ಮ ಹತ್ರ ಫಿಸಿಕ್ಸ್ ವಾಲದಿಂದ ಕಲ್ತಿರೋಂಥ ಹುಡುಗರಲ್ಲಿ 97% ಇಸ್ ದ ಹೈಯೆಸ್ಟ್ ಪರ್ಸೆಂಟ್ ಬಂದಿದೆ. ಓವರಾಲಾಗಿ 70%ಗಿಂತ ಜಾಸ್ತಿ ಹುಡುಗರು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ PUCನ. ಸೊ ಹಾಗಾಗಿ ತುಂಬ ಖುಷಿಯಾಗಿರೋ ದಿನ ಆಗಿದೆ. ಇದೆಲ್ಲ ನಿಮ್ಮ ಸಹಕಾರ, ದೊಡ್ಡರ ಆಶೀರ್ವಾದ, ಚಿಕ್ಕವ್ರ ಪ್ರೀತಿ, ಇದರಿಂದ ನಮಗೆ ಇದೆಲ್ಲ ನಾವು ಸಾಧನೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ಧನ್ಯವಾದಗಳು. ನನ್ನ ಹೆಸರು ಅಶ್ವಿನಿ ಕುದುರೆ. ನಾನು ಓನರ್ ಮತ್ತು ಸೆಂಟರ್ ಹೆಡ್ ಆಫ್ ಫಿಸಿಕ್ಸ್ ವಾಲ ಬೀದರ್ ಆಗಿದ್ದೇನೆ. ಸೊ ನಾನು ಇನ್ನೂ ಬೇಡ್ಕೊಳ್ಳೋದೇನೆಂದರೆ, ಬೀದರ್ ಜನತೆಗೆ ನಾವು ಇನ್ನೂ ಆಗಿ ತುಂಬ ಎಜುಕೇಷನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಇನ್ಸ್ಟಿಟ್ಯೂಟ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಾಗಾಗಿ ತುಂಬ ಕಡಿಮೆ ದರದಲ್ಲಿ ಸಹ ತುಂಬ ಒಳ್ಳೆಯಾಗಿರೋ, ತುಂಬ ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ನ ನಾವು ಹೇಗೆ ಮಾಡ್ಕೋಬೇಕು, ಏನು ಮಾಡಬೇಕು, ಯಾವ ಥರದ್ರಲ್ಲಿ ಕ್ಲಿಯರ್ ಆಗುತ್ತೆ, ಅಥವಾ ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅದನ್ನು ನಾವು ಇಲ್ಲಿ ಹೇಳ್ಕೊಡ್ತೀವಿ. ನನ್ನ ಸ್ಟಾಫ್ ಸಹ ತುಂಬ ಚೆನ್ನಾಗಿರೋದಿದೆ. ಎಲ್ಲರೂ ಕೋಟಾ, ಡೆಲ್ಲಿ, ನೋಯ್ಡಾ, ರಾಜಸ್ಥಾನ್ ಆ ಕಡೆಯಿಂದ ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿ ಬಂದಿದ್ದಾರೆ. ನಮ್ಮ ಹತ್ರ ನಮ್ಮ ರೀಜ್ನಲ್ ಅಕಾಡೆಮಿಕ್ ಹೆಡ್ ಸಹ, ಅವರು ಸಹ ತುಂಬ ದೊಡ್ಡ ಎಜುಕೇಷನಿಸ್ಟ್ ಆಗಿ ಇಲ್ಲಿ ಬಂದು ಎಜುಕೇಷನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿಬಿಟ್ಟು ತಾವೆಲ್ಲರೂ ಬಂದು ಭೇಟಿ ನೀಡಿ ಫಿಸಿಕ್ಸ್ ವಾಲ ಬೀದರ್ ಸೆಂಟ್ರ್ ಚಿದ್ರಿ ರೋಡಲ್ಲಿ. ಮತ್ತು ಈ ಸೆಂಟ್ರನ್ನ ನೀವು ಎಲ್ಲರೂ ನಿಮ್ಮ ಮಕ್ಕಳಿಗೆ ತುಂಬ ಮುಂದೆ ಒರೆಯುವಂಥ ಇದನ್ನು ಸದುಪಯೋಗವನ್ನು ಮಾಡಿಕೊಡ್ರಿ. फिजिक्स वाला PW को अगर मैं एक शब्द में बयां करूं तो ऐसा किसी भी बच्चे के जवाब पे नहीं होगा जो इसे जानता होगा. हर घर शिक्षा अलग सर का विज़न है. इस साल के एडमिशन शुरू हो चुके हैं और बहुत कम सीट बचे हुए हैं. ऑलरेडी मैक्सिमम क्लासरूम जो है वो ऑक्यूपाइड हो चुकी है. तो मैं पेरेंट्स से रिक्वेस्ट करूंगा, बीदर के पेरेंट्स से, सारे उसके आसपास के जितने भी पेरेंट्स हैं, बच्चों से रिक्वेस्ट करूंगा अपनी सीट जो है उसको सिक्योर करें, एडमिशन को बुक करें और अपने फ्यूचर को सिक्योर करें. थैंक यू. नकुल तिजारे, रीजनल हेड फिजिक्स वाला. फिजिक्स वाला में अगर एडमिशन लेनी है आपको तो स्टैंडर्ड 8, 9, 10 कम्प्लीटली ऑफलाइन है. 11, 12 नीट, ड्रॉपर, JEE, KECET प्लस अगर मैं बात करूं बोर्ड का भी प्रिपरेशन हम कराते हैं. ये 2 टीचर मॉडल है. 2 टीचर मॉडल इंडिया में पहली बार फिजिक्स वाला ने लेके आया है, जिसे हम 2 टीचर, एक नेशनल टीचर जो है हमारे पास में जो लाइव पढ़ाते हैं, बच्चों को इंटरेक्ट करते हैं, और दूसरा टीचर जो है यहाँ पे बैठ के बच्चों को सेंटर में डाउट सपोर्ट, समरी क्लासेस, रिवीजन क्लासेस देते हैं. तो इस तरह से हम बच्चों को सपोर्ट करते हैं. और सिर्फ मैं टॉपर्स की बात नहीं कर रहा हूँ, तो हम बच्चों को चैम्पियन बनाने की कोशिश कर रहे हैं. साथ सिंह है और मैं फिजिक्स वाला में एज ए रीजनल एकेडमिक हेड लीड कर रहा हूँ. जितने भी एकेडमिक चैलेंजेस होते हैं बच्चों को, उस चैलेंजेस को कैसे सिंपल बनाना है, ये हम सभी सेंट्रल टीम, मैं और मेरे जो सेंटर फैकल्टी हैं और जो सेंट्रल फैकल्टी हैं, ये सभी लोग मिलकर बच्चों के लेवल से हम बिदर के बच्चों को उनके लेवल से हम ऊपर लेकर जा रहे हैं. तो बिदर के बच्चों के लिए ये बहुत ही मतलब एक बहुत अपॉर्चुनिटी वाली बात है कि बच्चे का लेवल कैसा है वो उनको नहीं सोचना है, वो हम डिसाइड करेंगे. बच्चे आएँ, अपना एक्सपीरियंस गेन करें. हम लोग रिज़ल्ट को भी सेलिब्रेट करते हैं, और अगर जिन बच्चों का रिज़ल्ट अगर पुअर होता है उनको भी हम एक अच्छा अपॉर्चुनिटी, एक अच्छा प्लेटफॉर्म प्रोवाइड करते हैं. उनके अकॉर्डिंग हर दृष्टिकोण से हम बच्चों को मदद करते हैं
हर लेवल के बच्चों को हम गाइड करते हैं और हमारा पूरा प्रयास रहता है कि चाहे बच्चा किसी भी वर्ग से हो, चाहे किसी भी समुदाय से हो, हम हर बच्चे को इक्वलिटी और उसके जो नॉलेज है, उसका जो सब्जेक्ट का डेप्थ है, उसको हम चाहते हैं कि ऊपर लेकर जाएं। यही हमारा उद्देश्य है और ये आगे भी ऐसा ही रहेगा। थैंक यू। अखिलेश प्रसाद सिंह, रीजनल एकेडमिक हेड।